10th ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಿ? ಮೊದ್ಲು 10th ಪಾಸ್ ಆಗದ. ಎಷ್ಟು ಬರ್ಬೋದು? 20 ಬರ್ಬೋದು. ಬೈಲಿ ಎಕ್ಸಾಮ್ ಬರ್ದಾ? ಬರ್ದೆ. ಹೆಂಗಿತ್ತು ಎಕ್ಸಾಮ್? ಚೆನ್ನಾಗಿತ್ತು. ನನ್ ಮೇಲೆ ಆಣೆ ಇಟ್ಟು ಎಷ್ಟು ಬರ್ಬೋದು? ನಂದೊಂದು 40 ಅಷ್ಟೇ. ಅಷ್ಟೇ. ಎಕ್ಸಾಮ್ ಬರ್ದ್ರಾ? ಹೆಂಗಿತ್ತು ಎಕ್ಸಾಮ್? ಈಸಿ ಇತ್ತು. ಎಷ್ಟು ಬರ್ಬೋದು? 75 ಕ್ರಾಸ್. 75. ಹಂಗಾರೆ ಪೇಪರ್ ಈಸಿ ಇತ್ತಾ? ಈಸಿ ಇತ್ತು. ಕಲ್ತಿರೋರ್ಗೆಲ್ಲ ಈಸಿನೇ. ಎಕ್ಸಾಮ್ ಹೆಂಗ್ ಬರ್ದ್ರಿ? ವರ್ಷ ಕಷ್ಟ ಇದ್ದ ಪೇಪರು. ಹಿಂಗ್ ಗೊತ್ತಿಲ್ಲ. ಅಮ್ಮಂಗ್ ನಾಯಿ ಹೊಡ್ದಂಗ್ ಹೊಡಿಕ. ಇಲ್ಲ ಎಲ್ಲ ಹೇಳ್ಕೊಟ್ರು ಅಂತವ್ರೆ. ಎಂತದು ಇಲ್ಲ. ಅಂದ್ರೆ ಎಕ್ಸಾಮ್ ಬರ್ದ್ರಾ? ಬರ್ದು ಪೇಪರ್ ಹಂಗ್ ಕೊಡ್ತಿಲ್ಲ, ಡಿಗ್ರಿ ಮಾಡಂಗ್ ಕೊಡ್ತಾರೆ ಪೇಪರ್ನ. ಎಲ್ಲ ಈಸಿ ಇತ್ತು ಅಂತವ್ರೆ. ಏನ್ ಈಸಿ ಇತ್ತು ಅವ್ರಿಗೆ ಸುಖ. ಹೇಳ್ಕೊಟ್ರಂತೆ. ಯಾರು ಹೇಳ್ಕೊಟ್ರು? ಎಲ್ಲ ಹೇಳ್ಕೊಟ್ರಂತ. ಹೇಳ್ಕೊಟ್ಟಿರೋರು ನನ್ ಪಕ್ಕ ಕೂತ್ಕೊಂಡು ನನ್ ಮಕ್ಕನೇ ನೋಡ್ತಾವೆ. ಇವನೊಬ್ಬ ನನ್ ಮಕ್ಕ ನೋಡ್ತಾನೆ, ಅವ್ನು ಅವಳ ಮಕ್ಕ ನೋಡ್ತಾನೆ. ನನ್ಗೆ ಎಲ್ಲರೂ ತೋರಿಸ್ತಾರೆ. ಓ ಹಂಗೆ. ಈಗ SLC ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೆ? ಕಾಮರ್ಸ್. ಯಾಕೆ ಆರ್ಟ್ಸ್ ಬೇಡವಾ? ಬೇಡ, ಬಿಸ್ನೆಸ್ ಮಾಡ್ಬೇಕು ನಾವು. ಕಂಗ್ರಾಚುಲೇಷನ್ ಬ್ರದರ್. ಈಗ 10th ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸೈನ್ಸ್. ಯಾಕೆ ಸೈನ್ಸ್? ಆರ್ಟ್ಸ್ ಬೇಡವಾ? ಕಾಮರ್ಸ್ ಬೇಡವಾ? ಯಾಕೆ? ಅಲ್ಲ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಸೈನ್ಸ್ ತಗೊಂಡಿ? ಸೈಂಟಿಸ್ಟ್ ಆಗೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಕ್ಸಾಮ್ ಬರ್ದ? ಎಷ್ಟು ಬರ್ತದೆ? 28 ಅಷ್ಟೇ. ಈಗ ಎಲ್ಲ ಹೇಳ್ಕೊಟ್ರು ಅಂತ ಹೇಳ್ಕೊಟ್ರ? ಎಂತದಿಲ್ಲ. ಯಾವ ಇವೆಲ್ಲ 10th ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಪಾಸ್ ಆದ್ರೆ ಮ್ಯಾರೇಜ್, ಫೇಲ್ ಆದ್ರೆ ಗ್ಯಾರೇಜ್. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ.